ವಿಕಲ್ಪ ಚಿತ್ರ ತುಂಬ ಚೆನ್ನಾಗಿ ವೆಲ್ ಪ್ರೆಪ್ಡ್ ಪ್ರಾಜೆಕ್ಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಕಥೆ ಇವ್ರು ನನಗೆ ನರೇಟ್ ಮಾಡುವಾಗ ಈಸ್ ಅ ವೆರಿ ಗುಡ್ ನರೇಟರ್. ಡಾಕ್ಟರ್ ಪ್ರಕೃತಿ ಹೇಳಿದ ಹಾಗೆ ತುಂಬ ಚೆನ್ನಾಗಿ ಕಥೆಯನ್ನು ಹೇಳ್ತಾರೆ. ಅವ್ರು ಎಷ್ಟು ಚೆನ್ನಾಗಿ ಕಥೆಯನ್ನು ಹೇಳಿದಾರೋ ಅಷ್ಟೇ ಚೆನ್ನಾಗಿ ಅದನ್ನು ತೆರೆ ಮೇಲೆ ತಂದಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಪಾತ್ರನ ಮಾಡಲಿಕ್ಕೆ ನಾವು ಯಾವುದೇ ಪಾತ್ರ ಮಾಡಿದ್ರು ಒಂಥರ ಕಂಡೀಷನ್ಡ್ ಆಗಿಬಿಟ್ಟಿರ್ತೀವಿ ಒಂದು ರೀತಿಯ ಪಾತ್ರವನ್ನು ಮಾಡುವಾಗ. ಬಟ್ ಈ ಪಾತ್ರ ಮಾಡೋಕ್ಕೆ ಒಂಥರ ಅನ್ಲರ್ನ್ ಮಾಡಬೇಕಿತ್ತು. ಎಷ್ಟು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಸ್ಟೈಲ್ ಆಫ್ ಟಾಕಿಂಗ್ ಆಗಿರ್ಬೋದು, ಡೈಲಾಗ್ ಡೆಲಿವರಿ ಆಗಿರ್ಬೋದು, ಅದೆಲ್ಲ ಸ್ವಲ್ಪ ಅನ್ಲರ್ನ್ ಮಾಡಿ ಫ್ರೆಶ್ ಲರ್ನಿಂಗ್ ಮಾಡಿ ಆ ಥರದ್ದೆಲ್ಲ ಒಂದು ಟ್ರೈನಿಂಗ್ ಆಯಿತು. ಅದಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ ಟು ಬಿ ಎ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಡಾಕ್ಟರ್ ಪ್ರಕೃತಿನ ಭೇಟಿ ಮಾಡಿರಲಿಲ್ಲ, ಇಲ್ಲ, ಇದೇ ಫಸ್ಟ್ ಟೈಮ್. ಬಹಳ ಖುಷಿ ಆಯಿತು. ವಿ ಬಂಪ್ಡ್ ಇಂಟು ಈಚ್ ಅದರ್ ಲಿಫ್ಟಲ್ಲಿ. ಸೊ ಖುಷಿ ಆಯಿತು. ಅವ್ರು ಹೇಳಬೇಕು ನೋಡಿ ಪಾತ್ರ ಹೇಗಾಗಿದೆ ಅಂತ. ಒರಿಜಿನಲ್ ಡಾಕ್ಟರ್, ರಿಯಲ್ ಡಾಕ್ಟರ್ ಪಾತ್ರ ಹೇಗಾಗಿದೆ ಅಂತ ನೋಡಿ ಅವ್ರು ಹೇಳಬೇಕು. ಎಸ್, ಥ್ಯಾಂಕ್ ಯು ಹರಿಣಿ ಮೇಡಮ್, ಆಲ್ ದಿ ವೆರಿ ಬೆಸ್ಟ್. ಹೌದು, ನಾನು ಅದರಲ್ಲಿ ಕಾಣಿಸ್ಕೊಂಡಿದ್ದೀನಿ. ಸೊ ಟ್ರೀಲರ್ ತುಂಬ ಚೆನ್ನಾಗಿ ಬಂದಿದೆ. ಟೀಸರು ಇಟ್ ವಾಸ್ ಲೈಕ್ ತುಂಬ ಅಟ್ರಾಕ್ಟಿವ್ ಆಗಿ, ಲೈಕ್ ಎಸ್ ವಿ ಹ್ಯಾವ್ ಟು ಗೋ ಆ್ಯಂಡ್ ವಾಚ್ ಅನ್ನೋ ಥರ ತುಂಬ ಚೆನ್ನಾಗಿ ಬಂದಿತ್ತು. ಟ್ರೈಲರ್ ಅಷ್ಟೇ ಚೆನ್ನಾಗಿ ಬಂದಿದೆ. ಮತ್ತು ಪೃಥ್ವಿ ಅವರು ಫಸ್ಟ್ ಟೈಮ್ ನನಗೆ ಕತೆ ಹೇಳೋತ್ತಿಗೆ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿ ಹೇಳಿದ್ರು ಕತೆ. ಸೊ ಅದಾದಮೇಲೆ ಅವರು ಮಾಡ್ತಾ ಇದ್ದಿದ್ದು ಪ್ರಿಪ್ರೇಷನ್ಸು ಇದು ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಅವ್ರು ನನಗೆ ಆ್ಯಕ್ಟ್ ಮಾಡಿ ಅಂತ ಹೇಳಿ ತುಂಬ ಪ್ರೋತ್ಸಾಹಿಸಿ ಹೇಳ್ಕೊಟ್ಟಿದ್ದಾರೆ. ಸೊ ತುಂಬ ಥ್ಯಾಂಕ್ ಯು ಫಾರ್ ದ್ಯಾಟ್. ಆಮೇಲೆ ಅವಾಗವಾಗ ಅವರು ನನಗೆ ಸಲಹೆಗಳು ಕೇಳ್ತಾ ಇದ್ರು. ಸೊ ಸಡನ್ನಾಗಿ ಅವ್ರಿಗೆ ಹೊಡಿತಾ ಇತ್ತು. ಸೊ ಸಡನ್ನಾಗಿ ಫೋನ್ ಮಾಡಿ ಇದು ಹಿಂಗಿದ್ರೆ ಸರಿನಾ, ಹಾಗೆ. ಸೊ ತುಂಬ ಆದಷ್ಟು ನಾನು ಸಲಹೆಗಳನ್ನು ಕೊಟ್ಟಿದ್ದೀನಿ. ಸೊ ಆಲ್ ದ ಬೆಸ್ಟ್ ಫಾರ್ ದ ಮೂವಿ. ಆ್ಯಂಡ್ ಐ ಹ್ಯಾವ್ ಸೀನ್ ಆಲ್ ಆಫ್ ದೆಮ್ ವರ್ಕಿಂಗ್ ವೆರಿ ಹಾರ್ಡ್. So I wish them all the very best. Thank you. ಥ್ಯಾಂಕ್ ಯು ಡಾಕ್ಟರ್ ಪ್ರಕೃತಿ ಅವರಿಗೆ. ಮೇಡಮ್, ವಿಕಲ್ಪ ಕೇಸಸ್ಸು ತುಂಬ ಥರದ್ದಿರ್ತವೆ. ಸೊ ಅದೇ ಅಂತ ಅದು ನಮ್ಮ ಪೃಥ್ವಿರಾಜ್ ಅವರ ಕತೆ, ಅದು ಅವರು ಬರೆದಿರೋ ಕತೆ. ಬಟ್ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಥಿಂಗ್ಸ್ ಅಂತೂ ಕಾಣ್ತೀವಿ. ಅದು ಅವರೇನು ಸಿನಿಮಾ ನೋಡಿಲ್ಲ, ಬಟ್ ಅಂದರೆ ವಿ ವಾಂಟೆಡ್ ಟು ಬಿ ಫ್ಯಾಕ್ಚುಲಿ ಕರೆಕ್ಟ್. ಕೆಲವೊಂದು ವಿಷಯದಲ್ಲಿ, ಸುಮಾರು ವಿಷಯದಲ್ಲಿ ನಾವು ಫ್ಯಾಕ್ಚುಲಿ ಕರೆಕ್ಟ್ ಆಗಿರಬೇಕು. ಅವ್ರು ಬರೆಯೋ ಪ್ರಿಸ್ಕ್ರಿಪ್ಷನ್, ಆ ಪ್ರಿಸ್ಕ್ರಿಪ್ಷನಿಂದ ಬರೋ ಸೈಡ್ ಎಫೆಕ್ಟ್ಸ್, ಈ ಮಾತ್ರೆ ತೊಗೊಂಡ್ರೆ ಇದೇ ಆಗುತ್ತೆ ಅಂತ ಸುಮ್ಮನೆ ಏನೋ ಹಗುರವಾಗಿ ಹೇಳಬಾರ್ದು ಅನ್ನೋದು. ಮತ್ತು ಆ ಸ್ಪೇಸಿಗೆ ನಾವು ಒಂದು ಬೆಲೆ ಕೊಡಬೇಕಾಗತ್ತೆ, ಮಾನಸಿಕ ಸ್ಥಿತಿಗೆ. ಅದನ್ನು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಮಾಡಿದ್ವಿ. ಇಲ್ಲ, ನಾನು ಸ್ವಲ್ಪ ಕಲೆಯಲ್ಲಿ ಆಸಕ್ತಿ ಇದ್ದವಳೆ. ಸೊ ಭರತನಾಟ್ಯನೂ ಸ್ವಲ್ಪ ಮಾಡಿದ್ದೀನಿ, ಸ್ವಲ್ಪ ಮೊನೋ ಆ್ಯಕ್ಟಿಂಗ್ ಹಾಗೆಲ್ಲ ಮುಂಚೆ ಮಾಡ್ತಾ ಇದ್ದೆ. ಸೊ ಅದರಿಂದ ಲೈಕ್ ಹಿ ನ್ಯೂ ದಟ್ ಐ ವುಡ್ ಆ್ಯಕ್ಟ್, ಬಟ್ ಹಿ ಟಾಟ್ ಮೀ ಹೌ ಟು ಆ್ಯಕ್ಟ್ ಆಲ್ಸೋ. ಸೊ ಮುಂಚೆಲ್ಲ ಚಿಕ್ಕ ಚಿಕ್ಕ ನಾಟಕಗಳು ಅದು ಮಾಡ್ತಾ ಇದ್ದೆ. ಸೊ ಅದನ್ನು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿಕೊಟ್ರು ಅವರು ನನಗೆ. ಥ್ಯಾಂಕ್ ಯು ಮೇಡಮ್. ಡಾಕ್ಟರ್ ಟು ಆ್ಯಕ್ಟರ್. ಈಗ ಎಲ್ಲ ಮಾಧ್ಯಮದವರಿಗೆ ತುಂಬ ಧನ್ಯವಾದಗಳು. ನಿಮ್ಮ ಸಪೋರ್ಟು ಅವತ್ತಿಂದನೂ, ಮೊದಲು ಪ್ರೆಸ್ ಮೀಟ್ ಮಾಡೋದಲ್ಲಿಂದನೂ ಇಲ್ಲಿ ತನಕನೂ ಎಲ್ಲ ತುಂಬ ರೀಚ್ ಮಾಡಿಕೊಟ್ಟಿದ್ದೀರಾ. ತುಂಬ ಖುಷಿ ಆಗ್ತಿದೆ. ಹಾಗೆ ಜಯತೀರ್ಥ ಸರ್ ಅವರು ನಮ್ಮನ್ನು ಮೀಟ್ ಮಾಡ್ದೇನೆ ಡೈರೆಕ್ಟಾಗಿ ಇವತ್ತೇ ಮೀಟ್ ಮಾಡಿದ್ದು ಅಂತ ಅವ್ರು ಮೆನ್ಷನ್ ಮಾಡಿದ್ರು. ಅಂದರೆ ಹೊಸೊಬ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಅವ್ರದ್ದೊಂದು ಒಳ್ಳೆ ಗುಣ ನಮಗೆ ತುಂಬ ಇಷ್ಟ ಆಯಿತು. ಹಾಗೆ ಅವರು ಸಿನಿಮಾದ ಫ್ಯಾನ್. ನಾನು ಬೆಲ್ ಬಾಟಮ್ ನಾನು ಸುಮಾರು ಸತಿ ನೋಡಿದ್ದೀನಿ. ಮತ್ತು ನಂದು ಕಾಲರ್ ಟ್ಯೂನ್ ಬಂದು ಮಾಯಾಗಂಗೆ. ತುಂಬ ವರ್ಷದಿಂದ ಸರ್ ನನಗೆ ಮಾಯಾಗಂಗೆ ಮಾಯಾಗಂಗೆ ಅಂತಲೇ ಕರಿತಿದ್ರು ಸ್ವಲ್ಪ ಟೈಮು. ತುಂಬ ಥ್ಯಾಂಕ್ ಯು ಸರ್, ಇಲ್ಲಿವರೆಗೂ ನಮಗೋಸ್ಕರ ಬಂದಿದ್ದಕ್ಕೆ. ಹಾಗೆ ಇಡೀ ತಂಡಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮೊದಲನೇದಾಗಿ. ಹಾಗೆ ಸಿನಿಮಾ ಬಗ್ಗೆ ತುಂಬ ಪ್ರೆಸ್ ಮೀಟ್ಗಳಲ್ಲಿ, ಆಮೇಲೆ ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀವಿ. ಇನ್ನು ಸಿನಿಮಾ ಯಾಕೆ ನೋಡಬೇಕು ಅಂತ ಈ ಪ್ರೆಸ್ ಮೀಟಲ್ಲಿ ಹೇಳಬೇಕು ಅಂತ ಅಂದ್ಕೊಂಡೆ. ಅಂದರೆ ಇಲ್ಲಿ ನಮ್ಮ ಇಂಡಸ್ಟ್ರಿಯಲ್ ಆಗಿರ್ಬೋದು, ಬೇರೆ ಕಡೆ ಎಲ್ಲೇ ಆಗಿರ್ಬೋದು,
ಸೊ ರೈಟಿಂಗ್ ಮೇಲೆ ಸ್ವಲ್ಪ ಫೋಕಸ್ ಕಡಿಮೆ ಆಗ್ತಿದೆ ಅಂತ ಇತ್ತೀಚೆಗೆ ಒಂದು ಭಾವನೆ ಇದೆ. ಅದನ್ನ ಓವರ್ಕಮ್ ಮಾಡಿ ರೈಟಿಂಗು, ನಮ್ಮಲ್ಲೂ ರೈಟಿಂಗ್ ಮಾಡ್ಬೋದು, ನಾವು ಸ್ಟ್ರಾಂಗ್ ಆಗಿದ್ದೀವಿ, ನಮ್ಮಲ್ಲೂ ಕತೆಗಳಿದಾವೆ, ನಮ್ಮ ಭಾಗದಲ್ಲೂ ಒಳ್ಳೊಳ್ಳೆ ಕತೆಗಳಿದಾವೆ, ಇನ್ನೂ ಜನ ನೋಡದೇ ಇರುವಂತಹ ಕತೆಗಳನ್ನ ನಾವು ಹೇಳೋಕ್ ಸಾಧ್ಯ ಇದೆ ಅನ್ನೋ ಒಂದು ಛಲನ ಇಟ್ಕೊಂಡು, ಹಾಗೆ ಟೆಕ್ನಿಕಲಿನೂ 3 ಆಕ್ಟ್ ಸ್ಟ್ರಕ್ಚರ್ ಆಗಿರ್ಬೋದು, ಆಮೇಲೆ ಸ್ಕ್ರೀನ್ ಪ್ಲೇಗಳ ಆಗಿರ್ಬೋದು, ಎಲ್ಲದರಲ್ಲೂ ಸ್ಟ್ರಾಂಗ್ ಆಗಿ ಟೆಕ್ನಿಕಲಿನೂ ಕ್ಯಾಮ್ರಾ ವರ್ಕು, ಈಗ ಕಂಟೆಂಟ್ಗಳನ್ನು ನೀವು ಈಗಾಗಲೇ ನೋಡಿದ್ದೀರಾ. ಎಲ್ಲೂ ಕೂಡ ಹೊಸೊಬ್ರು ಮಾಡಿರೋ ಸಿನಿಮಾ ಫಸ್ಟ್ ಸಿನಿಮಾ ಅಂತ ಯಾರಿಗೂ ಅನ್ಸೋದಿಲ್ಲ. ಇಷ್ಟೆಲ್ಲ ಸ್ಟ್ರೆಂತ್ಗಳನ್ನ ಇಟ್ಕೊಂಡು ನಿಮ್ಮೆಲ್ರೂ ಎಂಟರ್ಟೈನ್ ಮಾಡೋಕ್ಕೆ, ಈಗ ಸೈಕಾಲಜಿಕಲ್ ಥ್ರಿಲ್ಲರ್ ಅಂದ್ರೂ ಕೂಡಲೇ ಈಗ ಟ್ರೈಲರಲ್ಲಿ ನಾವು ಅದಕ್ಕೇನೆ ಕಾಮಿಡಿನ ಆ್ಯಡ್ ಮಾಡ್ಕೊಂಡ್ವಿ. ಅಂದರೆ ತುಂಬ ಸೈಕಾಲಜಿಕಲ್ ಥ್ರಿಲ್ಲರು, ಹಾರರು ಅಂದರೆ ಕಾಮಿಡಿ ಇರಲ್ವೇನೋ ಅಂತ ಒಂದಷ್ಟು ಜನಕ್ಕೆ ಡೌಟ್ ಬರ್ಬೋದು ಅನ್ನೋ ಕಾರಣಕ್ಕೆ ಕಾಮಿಡಿನೂ ಇದೆ ನಮ್ಮಲ್ಲಿ. ನಮ್ಮ ಭಾಗದ ಕ್ಯಾರೆಕ್ಟರ್ನ ತಗೊಂಡ್ಬಂದಿದ್ದೀವಿ. ಸುಮ್ಮನೆ ಏನೋ ಒಂದು ಕಾಮಿಡಿಗೆ ಅಂತ ಏನೋ ಒಂದು ಸೀನ್ ಮಾಡಿದ್ದೇನೆ, ಸಿಚುವೇಶನಲ್ ಕಾಮಿಡಿ, ಅದರಲ್ಲೂ ನಮ್ಮ ಭಾಗದ ಕ್ಯಾರೆಕ್ಟರ್ಗಳನ್ನೇ ತೋರಿಸ್ಬೇಕು ಅಂತ ಹೇಳಿ ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೆ ಇದೇ ತಿಂಗಳು 30ನೇ ತಾರೀಕು ಕರ್ನಾಟಕದಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ನೋಡಿ, ಸಿನಿಮಾ ಇಷ್ಟ ಆದರೆ ನಿಮ್ಮ ಹತ್ತಿರದವರಿಗೆ, ಸ್ನೇಹಿತರಿಗೆ ಎಲ್ರಿಗೂ ಹೇಳಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಮಿಥುನ್ ತೀರ್ಥಹಳ್ಳಿ. ಆಲ್ ದಿ ವೆರಿ ಬೆಸ್ಟ್. ನಮ್ಮ ವಿಕಲ್ಪ ಬಗ್ಗೆ ಏನ್ ಹೇಳ್ತೀರಿ? ನಿಮ್ಮ ಒಂದು ಕೂಸಿದ್ದಾಗಿದ್ದು. ಕೂಸಿದ್ದಾಗಲ್ಲ, ಕೂಸೇ ಇದು ಇದ್ದಾಗೆ ಅಂತ ಹೇಳೋದೇ ಇಲ್ಲ. ಆ್ಯಂಡ್ ನಾನು ಫಸ್ಟ್ ನಮ್ಮ ಪತ್ರಿಕೋದ್ಯಮದ ಬಗ್ಗೆ ಮಾತಾಡ್ತೇನೆ. ಫಸ್ಟ್ ಆಫ್ ಆಲ್ ಫಸ್ಟ್ ಬಂದಾಗ ತುಂಬ ಹೆದರಿಕೆ, ಅಂದರೆ ಐ ವಾಸ್ ಲೈಕ್ ಮೈಕ್ನ ಪಾಸ್ ಮಾಡ್ತಾ ಇದ್ದೆ. ಸೊ ಜೋಗಿ ಸರ್, ಇವರು ವಾಸು ಸರ್ನೆಲ್ಲ ನೋಡಿ ಅಪ್ಪ ಏನು ಕ್ವಶನ್ ಕೇಳ್ತಾರೋ ಹೇಗೋ ಅನ್ನಿಸ್ತಾ ಇತ್ತು. ಬಟ್ ಅವ್ರು ನಮಗೆ ಕೊಟ್ಟಿದ್ದ ಪ್ರಮೋಷನ್, ಅವ್ರ ಆಶೀರ್ವಾದದಿಂದ ಇವತ್ತೆಷ್ಟು ಅಂದರೆ ರೀಚ್ ಆಗ್ತಿದೆ ಅಂದರೆ ಮೋಸ್ಟ್ ಆಫ್ ದ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಈಗ ನಮ್ಮ ಸಾಂಗ್ ಕೂಡ ಆಲ್ಮೋಸ್ಟ್ 1 ಮಿಲಿಯನ್ ರೀಚ್ ಆಗಿದೆ ಬಿಕಾಸ್ ಆಫ್ ಆಲ್ ಯುವರ್ ಸಪೋರ್ಟ್. ನಾವು ವಾಟ್ಸಪ್ಪಲ್ಲಿ ಕಳಿಸ್ಕೋಬೋದು, ನಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ಬೋದು, ಎಷ್ಟು ಆಗುತ್ತೆ ನಾವು 500 400 ವಾಟ್ಸಪ್ ಸ್ಟೇಟಸ್ ಹಾಕ್ಕೋಬೋದು. ಬಟ್ ನಿಮ್ಗಳ ಪ್ರಯತ್ನದಿಂದ, ನಿಮ್ಗಳ ಸಪೋರ್ಟಿಂದ ನಾವಿವತ್ತು ಮತ್ತೆ ಕೂತಿದ್ದೀವಿ ಅಂದರೆ ಐ ಆಮ್ ರಿಯಲಿ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ನಮ್ಮ ಕೂಸ್ ಬಗ್ಗೆ ಮಾತಾಡಬೇಕಂದ್ರೆ ಹೇಳ್ತಾರಲ್ಲ, ಎತ್ತವರಿಗೆ ಹೆಗ್ನ ಮುದ್ದು ಅಂತ. ಇದು ಹೆಗ್ನ ಅಲ್ಲ, ತುಂಬ ಚೆನ್ನಾಗಿದೆ ಮಗು, ಮುದ್ದಾಗಿದೆ. ಈಗ ನೀವು ಟ್ರೈಲರ್ ನೋಡಿದ್ರಿ, ಟೀಸರ್ ನೋಡಿದಿರಿ, ಒಂದೊಂದರಲ್ಲೂ ತುಂಬ ಒಬ್ಬೊಬ್ರು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಲ್ಲಿ ಕತೆ ಆಗಲಿ, ಒಂದು ಅತಿ ಮೇಕಪ್ ಮಾಡಿ ಹೀರೋ ಹೀರೋಯಿನ್ ಫುಲ್ಲು ಗ್ಲಾಮರಾಗಿ ಕಾಣಬೇಕು ಅಂತ ಮಾಡಿಲ್ಲ, ಜನಗಳಿಗೆ ಮುಟ್ಟೋ ಥರ ಮಾಡಿದ್ದೀವಿ. ಇಲ್ಲಿ ನಂಗೆ ತುಂಬ ಹೇಳೋಂಥದ್ದೇನಿಲ್ಲ, ಬಟ್ ನೀವೆಲ್ಲ ಥಿಯೇಟ್ರಿಗೆ ಬಂದು ನೋಡ್ಬೇಕು. ಯಾಕೆಂದ್ರೆ ನಾನು ಹೇಳಕ್ಕೆ ಹೋದರೆ ಮೂವಿ ಎಲ್ಲಿ ಬಿಟ್ಕೊಟ್ಬಿಡ್ತೀನೋ ಅನ್ನೋಷ್ಟು ಭಯ. ನನಗೆ ಅಷ್ಟೇ, ನಾನು ಫುಲ್ ನೋಡೋಕೆ ಹೋಗಲಿಲ್ಲ, 75% ನೋಡಿದ್ದೀನಿ. ಇವನ್ ಐ ವಾಂಟ್ ಟು ವಾಚ್ ವಿತ್ ಯು ಗೈಸ್. ನಾನಲ್ಲಿ ಮೂವಿನ ಥಿಯೇಟ್ರಲ್ಲಿ ನೋಡಬೇಕು ಅಂತಲೇ ನಾನು ಅವ್ರಿಗೆ ಹೇಳ್ಕೊಂಡಿದ್ದೀನಿ. ನಾನು ನೋಡಲ್ಲ ಅಂತಲೇ ಅವ್ರಿಗೆ ಹೇಳಿದ್ದೀನಿ ಆಲ್ರೆಡಿ. 25% ಹಾಗೇ ಇದೆ. ಕ್ಲೈಮ್ಯಾಕ್ಸ್ ಕೂಡ ನಾನು ಥಿಯೇಟ್ರಲ್ಲಿ ನೋಡಬೇಕು ಅನ್ನೋ ಕಾನ್ಫಿಡೆನ್ಸಲ್ಲೇ ಇದ್ದೀನಿ. ಬಟ್ ಜನ ತುಂಬ ಇಷ್ಟಪಡ್ತಾರೆ, ನಮ್ಮನ್ನು ಈಗ ಮೆಚ್ಕೊಳ್ತಾರೆ ಈ ಮೂವಿನ ಅನ್ನೋ ಕಾನ್ಫಿಡೆನ್ಸ್ ಕೂಡ ನನಗಿದೆ ಅದರಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಸರ್, ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಸರ್ ನೀವು ಕೇಳಂಗೆ ಇಲ್ಲ, ನೀವೇ ನೋಡ್ತಿದ್ದರೆ ನನಗೆ ನಿಮ್ಮ ಹತ್ರ ಮಾತಾಡ್ದೆ ನಾನಾಗ್ಲೇ. ಈ ರಿಲೀಸ್ ಬಗ್ಗೆ ಇದು ಫಸ್ಟ್ ಕೂಸಿರೋದ್ರಿಂದ ನಮಗೆ ಜನಗಳ ಸಪೋರ್ಟೇ ಬೇಕಿರುತ್ತೆ ಸರ್. ಆ್ಯಂಡ್ ನಿಮ್ಗಳ ಮಾಧ್ಯಮದವ್ರದ್ದು ನಾನು ಆಗಲೇ ಹೇಳಿದಾಗೆ ನಿಮ್ಮಿಂದಲೇ ತುಂಬ ಪ್ರಮೋಷನ್ಸ್ ಆಗ್ತಿದೆ ನಮಗೆ. ನಾವು ಒಬ್ಬರು ಅಂದರೆ ನಾವು ಇಲ್ಲಿರೋ ಯಾರೂ ಸಿನಿಮಾ ಬ್ಯಾಕ್ಗ್ರೌಂಡಿಂದ ಬಂದಿರೋರಲ್ಲ, ರಂಗಭೂಮಿಯಿಂದ ಬಂದಿದ್ದೀವಿ. ನಾನು ಹೇಳಿದಾಗೆ 200 300 ಹಿಂಗೆ ಅಂತ ಮಾಡ್ಬೋದು. ಬಟ್ ಪೃಥ್ವಿಯವ್ರು ಹೇಳಿದ್ರ ಥರ ಬುಕ್ ಮೈ ಶೋ ಹೀಗೆಲ್ಲ ನೋಡ್ತಾ ಇದ್ದೀವಿ. 5000 6000 ಇಂಟ್ರೆಸ್ಟೆಡ್ ಎಲ್ಲ ಬರ್ತಾ ಇದೆ. ಆಮೇಲೆ ಸಾಂಗ್ಸ್ ಎಲ್ಲ 1 ಮಿಲಿಯನ್ವರೆಗೂ ರೀಚ್ ಆಗ್ತಾ ಇದೆ. ಆಮೇಲೆ ಅಜ್ಜಿ ಆಡಿರೋ ಮಸ್ತಿ ಅಮ್ಮ ಸಾಂಗ್ ಎಲ್ಲ ಆಲ್ಮೋಸ್ಟ್ 249Kವರೆಗೂ ರೀಚ್ ಆಗ್ತಾ ಇದೆ. ಸೊ ವೆರಿ ಗುಡ್ ಸರ್, ಅದರಲ್ಲಿ ತುಂಬ ಖುಷಿ ಇದೆ ಆ ವಿಚಾರದಲ್ಲಿ. ಧನ್ಯವಾದಗಳು ಇಂದಿರಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದ ಸರ್. ನೋಡಿ, ಮಾತಿನಷ್ಟೇ ಚುಟುಕಾಗಿದೆಯಾ ಅಂತ ಯೋಚನೆ ಮಾಡ್ತಿದ್ದಾರೆ. ಸ್ವರೂಪ್ ಬಜ್, ವಿಕಲ್ಪ ಸಿನಿಮಾ ಬಗ್ಗೆ ಏನು ಹೇಳ್ತೀರಿ? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಧನ್ಯವಾದಗಳು. ನಾವು
ಈ ಮೂವಿದು ಟೀಸರ್ ರಿಲೀಸ್ ಮಾಡಿ ಸಾಂಗ್ ರಿಲೀಸ್ ಮಾಡಿದ್ಮೇಲೆ ನಾನು ಪೃಥ್ವಿ ಮಾತಾಡ್ಕೋತಾ ಇರ್ತೀವಿ. ದಟ್ ಮುಂಚೆ ಒಂದು ನಮ್ಮ ತಂದೆ ಆಗಲಿ ಅವ್ರ ತಂದೆ ಆಗಲಿ ಅವ್ರು ಏನು ಹೇಳ್ತಿದ್ರು ಅಂದರೆ ಎಲ್ಲ ರೈತರಿಂದ ಬಂದಿರೋಲ್ವ, ನಮ್ಮ ಮಾವಿನ ಮರದ್ದು ಮಾವಿನ ಹಣ್ಣು ನಾವು ತಿಂದು ಅದು ಚೆನ್ನಾಗಿದ್ರೆ ಎಷ್ಟು ಖುಷಿ ಆಗುತ್ತೆ. ಆ ಥರ ನಮ್ಮ ಈ ಸ್ಟಾಫ್ ಆಗಲಿ ನಮ್ಮ ಕೆಲಸ ಮಾಡಿರೋ ಮೂವಿಲಿ ಯಾರೇ ಆಗಲಿ ಎಷ್ಟು ಡೆಡಿಕೇಶನ್ ಡಿಟರ್ಮಿನೇಷನಿಂದ ಎಫರ್ಟ್ ಹಾಕಿದ್ದಾರೆ ಅಂತಂದರೆ ಈ ಟೀಸರ್ ಮತ್ತು ಈ ಮ್ಯೂಸಿಕ್ ರಿಲೀಸ್ ಆದಮೇಲೆ ಅದ್ರದ್ದು ಫ್ರೂಟ್ಫುಲ್ನೆಸ್ಸು, ನಿಮ್ಮ ಫೋಕಸ್ಸು, ನಿಮ್ಮ ಏನೋ ಆ ವರ್ಡ್ಸ್ ಯೂಸ್ ಮಾಡಿರೋದು, ಆಮೇಲೆ ನೀವು ನಮಗೆ ಕೊಟ್ಟಿರೋ ಪ್ರಮೋಷನು, ಇದನ್ನೆಲ್ಲ ನೋಡಿದ್ರೆ ನಮಗೆ ಆಲ್ರೆಡಿ ಚೆನ್ನಾಗಿ ಅನ್ನಿಸ್ತಾ ಇದೆ. ಆ್ಯಂಡ್ ಆಬ್ವಿಯಸ್ಲಿ ಪೃಥ್ವಿ ನನಗೆ ಅಷ್ಟೇ ಮಾತ್ರ ಬರೋಲ್ಲ ಬಟ್ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಸರ್ ಕೇಳ್ದಂಗೆ ಇದು ಯಾಕೆ ನಾವು ಎಂಡಿಂಗ್ ರಿವೀಲ್ ಮಾಡೋಕ್ಕಾಗಲ್ಲ ಅಂತಂದರೆ, ನಾವು ನೋಡಿರೋ ಪ್ರಕಾರ ಒಬ್ಬೊಬ್ರದ್ದು ಒಂದೊಂದು ಡೈಮೆನ್ಷನಲ್ಲಿ ಥಾಟ್ ಪ್ರೋಸೆಸ್ ಲೀಡ್ ಆಗುತ್ತೆ. ಸೊ ಆ ಪರ್ಸ್ಪೆಕ್ಟಿವಲ್ಲಿ ನಾವು ಹೇಳಿದ್ರು ಕೂಡ ನಿಮಗೆ ಯು ವಿಲ್ ಹ್ಯಾವ್ ಎ ಡಿಫ್ರೆಂಟ್ ಕನ್ಕ್ಲೂಷನ್ ಆಲ್ ಟುಗೆದರ್. ಸೊ ಆ ಥರ ಅದು ಎಂಡಿಂಗ್ ಬರೋದ್ರಿಂದ ಐ ಮೀನ್ ವಿ ಕ್ಯಾನ್ ಸ್ಟಿಲ್ ರಿವೀಲ್ ಬಟ್ ಇಟ್ ವೋಂಟ್ ಲೀಡ್ ಎನಿವೇರ್ ಬಟ್ ವಿ ವೋಂಟ್ ರಿವೀಲ್ ಇಟ್. ಸೊ ಯಾ ನಾನು ಸೈಡ್ ಪೋಸಲ್ಲಿ ಕಾಣಿಸ್ಕೊಂಡಿದ್ದೀನಿ, ತುಂಬ ಖುಷಿ ಆಯಿತು. ಬಟ್ ಹೋಪ್ಫುಲಿ ಸೆಕೆಂಡ್ ಹೀರೋ ಸರ್. ನಾವು ಓಕೆ ಮೇಡಮ್, ನಮ್ಗೆ ಸಪೋರ್ಟ್ ಕೊಡ್ಬೇಕು, ಅದು ಇಂಪಾರ್ಟೆಂಟು. ಸೊ ತುಂಬ ಖುಷಿ ಆಯಿತು ಸರ್, ಎಲ್ಲರೂ ಸಪೋರ್ಟ್ ಮಾಡ್ತಿರೋದಕ್ಕೆ. ಇದೇ ಥರನೇ ನೀವು ಐ ಮೀನ್ ನಿಮ್ಗೆ ಖುಷಿ ಆದರೆ ಆಬ್ವಿಯಸ್ಲಿ ನೀವು ಸಪೋರ್ಟ್ ಮಾಡ್ತಿರೋದು ಎಲ್ಲರಿಗೂ ಗೊತ್ತು. ನಾವು ಹಾಕಿರೋ ಶ್ರಮಕ್ಕೆ ನೀವು ಅಟ್ಲೀಸ್ಟ್ ಒಂದ್ಸರಿ ನೋಡಿದಾಗ ಅದ್ರದ್ದು ಒಂದು ಹೃತ್ಪೂರ್ವಕವಾಗಿ ಎಲ್ಲರಿಗೂ ನೀವೇ ಫೀಡ್ಬ್ಯಾಕ್ ಶೇರ್ ಮಾಡಿ ಅವ್ರನ್ನೂ ಇನ್ಸ್ಪೈರ್ ಮಾಡಿ ನೋಡೋದಕ್ಕೆ ಮಾಡಿದ್ರೆ ನಾವು ಹಾಕಿರೋ ಶ್ರಮಕ್ಕೆ ಪ್ಲಸ್ ಒಂದು ಕನ್ನಡ ಮೂವಿಗೆ ಕಾಂಟ್ರಿಬ್ಯೂಷನ್ಗೆ ಒಂದು ಜಸ್ಟಿಸ್ ಆಗುತ್ತೆ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಸೊ ನಾನು ಪೃಥ್ವಿ ಇಬ್ಬರು ನನಗೆ ಗೊತ್ತಿರೋ ಹಾಗೆ, ನಾಗಶ್ರೀ ಅವರು ಕೂಡ. ಅಂದರೆ ಈ ಮೂವಿನೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಸ್ವಲ್ಪ ಸರ್ ನಾವು ಓಷನ್ನೇ ನೋಡ್ಬಿಡ್ತೀವಿ. ಸೊ ನನಗೆ 18 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್ IT-ನಲ್ಲಿ. ಸೊ ನಾನು ಲಕ್ಷಗಟ್ಟಲೆ ಜನ ಜೊತೆ ಕೆಲಸ ಮಾಡಿದ್ದೀನಿ. ಅಲ್ಲ, ಅವ್ರು ಕೇಳ್ತಿದ್ದಾರೆ ನಿಮ್ ಸುತ್ತ ಇರೋರು ಎಷ್ಟು ಜನ ಸಿನಿಮಾದಲ್ಲಿ ಇದ್ದಾರೆ ಅಥವಾ ನಿಮ್ ಟೀಮಲ್ಲಿ ಎಷ್ಟು ಜನ ಇಂಜಿನಿಯರ್ಸ್ ಇದ್ದಾರೆ ಅನ್ನೋ ತರ. ಹಾಂ 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 ಸೊ ಆ ಪ್ಲಾನ್ ಆಲ್ರೆಡಿ ಹೌದು. We have collectively reached out to 15,000 people. ಕಡಿಮೆ ಇವತ್ತು ಸಂಜೆಗೆ ಈಗಿನ ಒಂದು ಅರ್ಧ ಗಂಟೆ ಅಪ್ಡೇಟ್ಸ್ 21,000 ಜನ ರೀಚ್ ಆಗಿದೆ ಇನ್ ವಾಟ್ಸ್ಆ್ಯಪ್ ಗ್ರೂಪ್ ಅಲ್ಲ. ಒಪ್ಕೊಂಡು ಶೂಟಿಂಗ್ ಸ್ಟಾರ್ಟ್ ಆಗೋ ಟೈಮ್ನಲ್ಲಿ ನಾನು ಪಕ್ಕಾ ಬೊಮ್ಮನೆ ಆಗಿದ್ದೆ. ಅದು ಸತ್ಯ. ಆ ಭಾವದ ಒಳಗೆ ಇಳ್ಕೊಂಡು ಮಾಡಿರ್ತಕ್ಕಂಥ ಕೆಲಸ ಇರ್ಬೋದು, ಅದು ನಿಮ್ಮ ದೃಷ್ಟಿಕೋನ, ನಮಗೆ ಅರ್ಥ ಆಗಲ್ಲ. ಥ್ಯಾಂಕ್ ಯು. ಆಮೇಲೆ ಹಾಸ್ಯ ಅಂತಕ್ಕಂಥದ್ದು ಕುರಿತ ಒಂದೆರಡು ಮಾತಾಡ್ತಾನೆ, ತಾವ್ಯಾರು ಬೇಜಾರು ಮಾಡ್ಕೋಬಾರ್ದು. ಹಾಸ್ಯ ಅನೇಕ ರೀತಿಯಲ್ಲಿ ಹಾಸ್ಯಗಳಿದ್ದಾವೆ. ಗಂಭೀರ ಹಾಸ್ಯ, ತಿಳಿ ಹಾಸ್ಯ, ಕೇವಲ ಅಭಿನಯದಲ್ಲಿ ತೋರಿಸ್ತಕ್ಕಂಥ ಹಾಸ್ಯ, ಇನ್ನು ಅಶ್ಲೀಲವಾದಂಥ ಹಾಸ್ಯ. ಆ ಅಶ್ಲೀಲವಾದಂಥ ಹಾಸ್ಯಗಳನ್ನೆಲ್ಲ ಮಾಡಿದಾಗ ಏನಾಗ್ತದೆ, ಅದು ಹಾಸ್ಯ ಹೋಗಿ ಅಪಹಾಸ್ಯ ಆಗ್ಬಿಡುತ್ತೆ. ನನ್ನ ಜೀವನದಲ್ಲಿ ನಾನು ಮೆಚ್ಚಿಕೊಂಡಂಥ ಒಬ್ಬ ಹಾಸ್ಯ ಕಲಾವಿದನನ್ನು ನಾನಿವತ್ತು ನೆನಪು ಮಾಡ್ಕೊಳ್ತೇನೆ. ಅವರು ಮೂಡುಗೋಡು ಶಾಂತಕುಮಾರ್ ಹೆಗಡೆ ಅಂತ. ಅವರು ಹುಲಿಮನೆ ಸೀತಾರಾಮ ಶಾಸ್ತ್ರಿ ಅವರ ಸಂಗಾತಿಗಳಾಗಿ ಜಯ ಕರ್ನಾಟಕ ನಾಟಕ ಸಂಘವನ್ನು ನಡೆಸಿದವರು. ಸೀತಾರಾಮ ಶಾಸ್ತ್ರಿಗಳು ಟಿಪ್ಪನ್ನು ಮಾಡ್ತಿದ್ರು, ಅವರು ಮೀರ್ ಸಾಧಕನ ಪಾತ್ರ ಮಾಡ್ತಿದ್ರು. ಸಾಮಾನ್ಯ ನನ್ನ 20 ವರ್ಷದ ನಂತರದಲ್ಲಿ ಒಂದು 15-20 ವರ್ಷ ಅವ್ರು ಬದುಕಿ ಉಳಿದಿದ್ರು, ಶಾಂತಕುಮಾರ್ ಹೆಗಡೆ ಅವರು. ಆದರೆ ಸೀತಾರಾಮ ಶಾಸ್ತ್ರಿ ಅವರು ತೀರ್ಕೊಬಿಟ್ಟಿದ್ರು. ಅವರ ಟಿಪ್ಪು ಸುಲ್ತಾನನ ಮೀರ್ ಸಾಧಕ ಮತ್ತು ಮುದುಕನ ಮದುವೆಯ ಮುದುಕ ಕರ್ನಾಟಕ ರಂಗಭೂಮಿಯಲ್ಲಿ ಯಾರೂ ಆ ರೀತಿ ಮಾಡಲಿಲ್ಲ. ಯಾಕೆಂದರೆ ನನ್ನ ಇವತ್ತಿಗೂ ಆ ಕಣ್ಣಲ್ಲಿರ್ತಕ್ಕಂಥ ಪಾತ್ರ ಅಂದರೆ ನಾನು ಮೆಚ್ಕೊಳ್ಳೋದು ಅವ್ರನ್ನೊಬ್ಬರನ್ನೇ, ಮೂಡುಗೋಡು ಶಾಂತಕುಮಾರ್ ಹೆಗಡೆ ಅಂತ. ಅದೇ ರೀತಿಯಲ್ಲಿ ಗಂಭೀರವಾಗಿ ಪಾತ್ರ ಮಾಡ್ತಕ್ಕಂಥದ್ದು ಬಾಲ್ಯದಿಂದ ಕಲ್ತಿದ್ದೆ, ಅದನ್ನು ಸೀತಾರಾಮ ಶಾಸ್ತ್ರಿಯಿಂದ ಕಲ್ತ್ಕೊಂಡ್ಬಿಟ್ಟೆ. ಹಾಗಾಗಿ ಹಾಸ್ಯ ಆ ಕ್ಷಣಕ್ಕೆ ಆ ಕ್ಷಣದಲ್ಲಿ ಹುಟ್ಟತಕ್ಕಂಥ ಒಂದು ಕ್ರಿಯೆ. ಅತ್ಯಂತ ಏನು ತೀಕ್ಷ್ಣ ಸ್ವಭಾವ ಬೇಕು, ಮಾತಿನಲ್ಲಿ ಚತುರತೆ ಬೇಕು. ಅಂಥ ಹಾಸ್ಯವನ್ನು ಅವ್ರು ಹೇಗೆ ಮಾಡ್ತಿದ್ರು ಅಂತ ಹೇಳೋದನ್ನು 1-2-3
ಉದಾಹರಣೆಗಳನ್ನು ಕೊಟ್ಟು ನಾನು ಮಾತು ಮುಗಿಸ್ತೇನೆ. ಶಾಂತಕುಮಾರ್ ಹೆಗಡೆ ಅವ್ರನ್ನ ಸಾಮಾನ್ಯ ನಾನು ನನ್ನ 35ನೇ ವಯಸ್ಸಿನಲ್ಲಿ ಹೋಗಿ ಸೊರಬಾದವರು ಅವರು ಎಲ್ಲೆಲ್ಲೋ ತಿರುಗ್ತಾ ಇರ್ತಿದ್ರು ಕಂಪನಿ ನಾಟಕಗಳಿಗೆ. ಅಂದರೆ ಹಣಕಾಸಿನ ತೊಂದರೆಗಳಾದಾಗ ಇವರು ಮುದುಕನ ಮದುವೆಯನ್ನು ಸ್ಪೆಷಲ್ಲಾಗಿ ಇಟ್ಟು ಹಣ ಮಾಡ್ಕೊಳ್ತಕ್ಕಂಥ ಒಬ್ಬ ಶ್ರೇಷ್ಠ ಅತಿಥಿ ನಟ ಆಗಿದ್ದರು. ಒಂದಿನ ಸಿದ್ದಾಪುರಕ್ಕೆ ಬಂದಿದ್ರು. ನಾನು ಅವ್ರನ್ನ ಅಜ್ಜ ಆರಾಮಿದ್ದೀರಾ ಕೇಳಿದೆ. ಹೀಗೆ ನೋಡಿದ್ರು. ಆ ತೆಗೆದುಬಿಟ್ರೆ ಆ ಸೇರಿಸಿದ್ರೆ ಆರಾಮ, ಆ ತೆಗೆದುಬಿಟ್ರೆ ರಾಮ. ನೋಡಿ, ಅದು ಕ್ಷಣಕ್ಕೆ ಅವರ ಹಾಸ್ಯವನ್ನು ಉತ್ಪಾದನೆ ಮಾಡಿಬಿಟ್ರು. ಆ ರೀತಿಯಲ್ಲಿ ಮತ್ತೊಂದು ಬಾರಿ ಅದೇ ರೀತಿ ಗಂಭೀರ ಹಾಸ್ಯ ಅಂದರೆ ಹೇಗಿರುತ್ತೆ ಅಂತಂದರೆ, ಬಿಳಿಸಲಿಗೆ ಗಣಪತಿ ಹೆಗಡೆ ಅಂತ ಸಿದ್ದಾಪುರದವರು ಯಕ್ಷಗಾನದ ಪ್ರಸಂಗಕರ್ತರು. ಒಂದು 25-30 ಪ್ರಸಂಗಗಳನ್ನು ಬರೆದಿದ್ದಾರೆ. ನಾನು ಚಿಕ್ಕವನಿದ್ದ ಕಿರಾಣಿ ಅಂಗಡಿಯಲ್ಲಿ ಒಂದು ಕೆಲಸಕ್ಕೆ ಹೋಗ್ತಿದ್ದೆ. ಪ್ರತಿ ಬುಧವಾರ ನಮ್ಮೂರಲ್ಲಿ ಸಂತೆ. ಅವ್ರು ಪ್ರತಿ ಸಂತೆ ದಿವಸ ಬರ್ತಿದ್ರು, ಅಂಗಡಿಗೆ ಬರ್ತಿದ್ರು. ಅವ್ರು ತಗೊಳ್ಳೋದೇನಪ್ಪ ಅಂತ ಕೇಳಿದರೆ, ಒಂದು ಬಂಡಲ್ ಬೀಡಿ, ಒಂದು ಕಡ್ಡಿ ಪೆಟ್ಟಿಗೆ ಡಜನ್, ಅದಿಷ್ಟು ತೊಗೊಂಡು ಹೋಗ್ತಿದ್ರು. ಯಾರ ಹತ್ರ ಏನೂ ಮಾತಾಡೋದಿಲ್ಲಾಗಿತ್ತು. ಅಂದರೆ ಅವ್ರಿಗೆ ಆ ಅಂಗಡಿ ಸೌಕರ್ಯ ಗೊತ್ತು. ಇವ್ರು ಬಂದರು ಅಂದರೆ ಅದಿಷ್ಟು ತೆಗೆದಿಡ್ತಿದ್ರು, ಅದಿಷ್ಟು ದುಡ್ಡು ತೆಗೆದು ಕೊಡ್ತಿದ್ರು, ತಕ್ಷಣ ಹೋಗ್ತಿದ್ರು. ಒಂದು ದಿವಸ ಏನಾಗಿದೆ ಕೇಳಿದರೆ, ನಾವು ಕೆಲಸ ಮಾಡ್ತಕ್ಕಂಥ ಅಂಗಡಿಯ ಬಾಗಲದಲ್ಲಿಯ ನಮ್ಮ ಕುಮಟಾದ ಒಬ್ಬ ಭಟ್ರು ತೆಂಗಿನಕಾಯಿ ಮಾರ್ತಿದ್ರು. ಅವರು ಸ್ವಾಭಾವಿಕವಾಗಿ ಹೋಗ್ಬೇಕಿದ್ರೆ ಅವರು ಪಾಪ ದಾರಿ ಮೇಲಿನ ವ್ಯಾಪಾರಸ್ಥರು, ಹೆಗಡೆಯವರೇ ಕಾಯಿ ಬೇಕಾ ಕೇಳಿದ್ರು. ಕಾಯಿ ಅಂದರೆ ನಮ್ಮಲ್ಲಿ ತೆಂಗಿನಕಾಯಿ ಕಾಯಿ ಅಂತ ಹೇಳ್ತಾರೆ. ಹೆಗಡೆಯವರೇ ಕಾಯಿ ಬೇಕಾ ಕೇಳಿದ್ರು. ಇವರು 4 ಹೆಜ್ಜೆ ಮುಂದೆ ಹೋಗಿ ವಾಪಸ್ ಬಂದು ಗಂಭೀರವಾಗಿ ಉತ್ತರ ಕೊಟ್ಟರು. ಎಲ್ಲರನ್ನೂ ಕಾಯಬೇಕು, ಯಾರನ್ನೂ ಕೊಲ್ಲಬಾರ್ದು ಅಂದ್ಬಿಟ್ರು. ಇದು ಅತ್ಯಂತ ಗಂಭೀರವಾದಂಥ ಹಾಸ್ಯ. ಹಾಗೆ ಇಂಥ ಉದಾಹರಣೆಗಳು ತುಂಬ ಇದೆ. ಒಂದು ಚಿಕ್ಕ ಉದಾಹರಣೆ ಅಂತಂದರೆ, ಈ ಬೊಮ್ಮನ ಪಾತ್ರ ಸೃಷ್ಟಿ ಆಗ್ಬೇಕಾದ್ರೆ ಇವರು ಸರ್ ಹೇಳಿದ್ರು, ಪೃಥ್ವಿರಾಜ್ ಸರ್ ಹೇಳಿದ್ರು, ಒಂದು 6 ಸೆಟ್ ಬಟ್ಟೆನೀಗ ಈ ರೀತಿಯಲ್ಲಿ ರೆಡಿ ಮಾಡ್ಕೋಬೇಡಿ ಅಂದರು. ಆಯಿತು ಅಂತಂದೆ. ಶೂಟಿಂಗಿನ ದಿವಸ ಕೇಳಿದ್ರು, ಬಟ್ಟೆ ಎಲ್ಲ ರೆಡಿ ಮಾಡ್ಕೊಂಡ್ರು. ಎಷ್ಟು ಇಲ್ಲ, ಒಂದು 2 ಸೆಟ್ ಮಾಡ್ಕೊಂಡಿದ್ದೀನಿ ಸಾಕು. ಅಲ್ರಿ ದಿವಸ ಅದನ್ನೆಲ್ಲ ವಾಶ್ ಮಾಡೆಲ್ಲ ಮಾಡ್ಲಿಕ್ಕಾಗಲ್ಲ, ಒಂದು 6 ಸೆಟ್ ಮಾಡ್ಕೋಬೇಕಾಗಿತ್ತು ಅಂತ ಹೇಳಿದ್ರು. ಯಾಕೆ ಕೇಳಿದೆ. ಅಲ್ರಿ ಪಕ್ಕದಲ್ಲಿದ್ದವ್ರಿಗೆ ವಾಸನೆ ಎಲ್ಲ ಬರಲ್ಲೇ ಕೇಳಿದ್ರು. ನಾನು ತಕ್ಷಣ ಉತ್ತರ ಕೊಟ್ಬಿಟ್ಟೆ, ಪಕ್ಕದಲ್ಲಿರೋರಿಗೆ ವಾಸನೆ ಬಂದ್ರೆ ನಿಮಗೆ ಬರ್ತದೆ, ನಂಗೇನೋ ಬರ್ತದೆ ಕೇಳಿದೆ ನಾನು. ಓಕೆ. ಹಾಗೆ ಹಾಸ್ಯಗಳಿಗೆ ಈ ರೀತಿಯ ಒಂದು ಕಲ್ಪನೆಗಳನ್ನು ಕೊಟ್ಟು ಅತ್ಯಂತ ಸಹಜವಾಗಿ ನಾವು ಈ ಸಿನಿಮಾದಲ್ಲಿ ಬೊಮ್ಮ ಹೇಳ್ತಕ್ಕಂಥ ಪಾತ್ರವನ್ನು ಮಾಡಿದ್ದೇವೆ. ಅದಕ್ಕೆ ಅತ್ಯುತ್ತಮವಾದಂಥ ಅವಕಾಶವನ್ನು ಪೃಥ್ವಿರಾಜ್ ಅವರು ಒದಗಿಸಿಕೊಟ್ಟಿದ್ದಾರೆ. ಮುಂದಿನ ಎಲ್ಲ ಜವಾಬ್ದಾರಿಗಳು ತಮ್ಮದು ಅಂತ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಗಣಪತಿ ಹೆಗಡೆ ವಡ್ಡಿ. ಅದನ್ನ ನೀವು ಮೂವಿ ನೋಡಬೇಕು. ಇವಾಗ ಹೇಳ್ಬಿಟ್ರೆ ಕತೆ ಹೇಳ್ಬೇಕಾಗುತ್ತೆ. ಸಿನಿಮಾದಲ್ಲೇ ನೋಡಿ ಹೇಗೆ ಅನಿಸ್ತಂತೆ. ಧನ್ಯವಾದಗಳು ಸಮುದ್ಯತ ನಾಗಶ್ರೀ. ಕ್ಷಣದಲ್ಲಿ ಹಾರರ್ ಕ್ರಿಯೇಟ್ ಆಗ್ತಿರುತ್ತೆ. ಒಂದು ದೊಡ್ಡ ಇನ್ಸಿಡೆಂಟ್ ನಡೆದಿರುತ್ತೆ, ಅದಕ್ಕೆ ಅಟ್ ದಿ ಎಂಡ್ ಆಫ್ ದ ಸಿನಿಮಾ ಒಂದು ಕನ್ಕ್ಲೂಷನ್ ಸಿಗುತ್ತೆ. ಇದು ನಮ್ದು ಏನಂದ್ರೆ ಹೋಲ್ಡನ್ ರಿಲೀಸಲ್ಲಿ ಏನು ಮಾಡ್ತೀವಿ ಅಂದರೆ ತುಂಬ ತಿಳಿಯಾಗಿ ಹೋಗ್ತಿರುತ್ತೆ ಸಿನಿಮಾ. ಒಬ್ಬ ನಾರ್ಮಲ್ ಲೈಫ್ ಆಗಿ ಹಾಸ್ಯ ಅದು ಏನೋ ಒಂದು ಇನ್ಸಿಡೆಂಟ್ಸ್ ನಡೀತಿರುತ್ತೆ. ಆದರೆ 12 ನಿಮಿಷಕ್ಕೆ ಒಂದ್ಸರಿ ನಾವೇನೋ ಒಂದು ಟ್ವಿಸ್ಟನ್ನು ಕೊಡ್ತೀವಿ. ಆ ಟ್ವಿಸ್ಟ್ ಸತ್ಯನೋ ಕಲ್ಪನೆನೋ ಅನ್ನೋ ಮಧ್ಯದಲ್ಲಿ ಒಂದು ಟಾಕ್ಲಿಂಗ್ ನಡೆಯುತ್ತೆ. ಇದು ಫಸ್ಟ್ ಹಾಫ್ ನಡೆಯುತ್ತೆ. ಹೌದು, ಫಸ್ಟ್ ಹಾಫ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ನೀವು ಸ್ವಲ್ಪ ಕ್ಯಾಶುವಲ್ ಆಗಿ ನೋಡುವಂಥ ಸಿನಿಮಾ ಅಲ್ಲ, ಸ್ವಲ್ಪ ಅಲರ್ಟ್ ಆಗಿ ನೋಡುವಂಥ ಸಿನಿಮಾ. ಬಟ್ ಸೆಕೆಂಡ್ ಹಾಫಲ್ಲಿ ಪ್ರತಿಯೊಂದಕ್ಕೂ ನಾವು ಉತ್ತರಗಳನ್ನು ಕೊಟ್ಕೊಂಡು ಬೈ ದಿ ಎಂಡ್ ಮೇಡಮ್ ಬಂದು ತುಂಬ ಕ್ಲೀನ್ ಆಗಿ ಅದನ್ನ ಡಿಸ್ಕ್ರೈಬ್ ಮಾಡಿ ಅದನ್ನ ಸರ್ ಅಲ್ಲ, ಅವ್ರಿಗೆ ಪೇಷಂಟ್ ಜಾಸ್ತಿ, ಅವ್ರಿಗೆ ಒಂದು ಸಣ್ಣ ಖುಷಿ ಆಗ್ತಿರ್ಬೋದು. ಈ ಐಡಿಯಾ ಯೋಚನೆ ಮಾಡಿಲ್ಲ, ಒಂದು ಸಣ್ಣ ಸೈಡ್ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲ ಸರ್, ತುಂಬ ಅಲ್ಲ, ಟಿಕೆಟ್ ತಗೊಂಡ್ಮೇಲೆ ಅಪಾಯಿಂಟ್ಮೆಂಟ್ ಇಲ್ಲ ಸರ್, ತುಂಬ ತಿಳಿಯಾಗಿ ಹೋಗುತ್ತೆ. ಬಟ್ ಸ್ವಲ್ಪ ಈ ಥರ ಸ್ಕ್ರೀನ್ ಪ್ಲೇಗಳಲ್ಲಿ ಒಂಚೂರು ಎಂಗೇಜಿಂಗ್ ಆಗಿರಬೇಕಾಗುತ್ತೆ ಸಿನಿಮಾ ನೋಡುವಾಗ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನೀವಾಗಿ ಎದ್ದು ಹಾಕಿದ ಮುಂಚೆ